ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ. ರೈತರಿಗೆ ಕರೆಂಟ್ ಕೊಡಿ ಇಲ್ಲ ವಿಷ ಕೊಡಿ. ಜಗಳೂರು ತಾಲೂಕು ಬಿಜೆಪಿ ಮಂಡಲ್ ಪ್ರಧಾನ ಕಾರ್ಯದರ್ಶಿ ಧರ್ಮನಾಯ್ಕ್ ತಾಲೂಕು ಆಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮಂಡಲ್ ಕೋಶಾಧ್ಯಕ್ಷರಾದ BH ಬಸವರಾಜರವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತು ರೈತರು ವಿರೋಧಿ ಸರ್ಕಾರ ಆಗಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಏನಾದ್ರೂ ಕೂಡ ಇನ್ನು ಈಗ 1000 ದಿನ ಕಳೆದಿದ್ದೀವಿ, ಇನ್ನೊಂದು 600 ದಿನ ಇದೆ. ಇದನ್ನು ಹೀಗೆ ಶೂನ್ಯ ಅಭಿವೃದ್ಧಿ ಇಲ್ಲದೆ ಬರೀ ಮಾತಾಡ್ಕೊಂತ, ಬರೀ ಕಾಲಹರಣ ಮಾಡ್ಕೊಂತ, ಬರೀ ಟೂರ್ ಮಾಡ್ಕೊಂತ ಕಳೀತಿರೋ ಅಥವಾ ಇನ್ ಮುಂದಾದ್ರೂ ರೈತರ ಪರವಾಗಿ ಕೆಲಸ ಮಾಡ್ತೀರೋ ಅಂತ ಹೇಳಿ ನಾನು ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಶಾಸಕರಿಗೆ ನಾನು ಪ್ರಶ್ನೆ ಮಾಡ್ತಿದ್ದೇನೆ. ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ. ಕೃಷಿಯಲ್ಲಿ ಒಂದು ಮಾತಿದೆ, ಕೃಷಿಕೋ ನಾಸ್ತಿ ದುರ್ಭಿಕ್ಷಂ ಅಂತ. ಅಂದರೆ ಕೃಷಿ ಯಾವಾಗ ಅವನತಿ ಹೊಂದುತ್ತೋ ಆವಾಗ ದೇಶ ಮುಳುಗುತ್ತೆ, ಅಂದರೆ ಕೊಲಾಪ್ಸ್ ಆಗುತ್ತೆ ಅನ್ನೋ ಒಂದು ಮಾತಿದೆ. ಅದಕ್ಕೆ ದಯಮಾಡಿ ಇಲ್ಲಿ ಯಾವುದೇ IAS ಆಫೀಸರ್ ಇರ್ಬೋದು, ಯಾವುದೇ ಕ್ಲಾಸ್ ಬಂದ ಆಫೀಸರಿಗೆ 5 ಲಕ್ಷ ಸ್ಯಾಲ್ರಿ ಮಾಡಿದ್ರು ಅವ್ರ ಮನೆಯಲ್ಲಿ ಟ್ರೆಜರಿಯಲ್ಲಿ ಇರ್ತಾರೆ. ರೈತರಿಗೆ ಕೊಟ್ಟರೆ ಸುಮಾರು ಎಲ್ಲ ರಂಗದಲ್ಲೂ ಪ್ರಚಾರ ಆಗುತ್ತೆ. ಅಂದರೆ ಈಗ ನಾನೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ರೈತನಿಗೆ ಒಂದು ನೀವು ಯಾವುದೇ ಉಚಿತವನ್ನು ಕೊಡೋದು ಬೇಡ. ರೈತರಿಗೆ ನಮ್ಮ ಕಳಕಳಿ ಮನವಿ, ರೈತರಿಗೆ ಬೆಳೆದಂಥ ಬೆಳೆಗೆ ಒಳ್ಳೆಯ ಬೆಲೆ ಸಿಕ್ಬಿಟ್ರೆ ಬಣ್ಣದ ಅಂಗಡಿ ವ್ಯಾಪಾರ ಆಗುತ್ತೆ, ಆಮೇಲೆ ಬಟ್ಟೆ ಅಂಗಡಿ ವ್ಯಾಪಾರ ಆಗುತ್ತೆ, ದಿನಸಿ ಅಂಗಡಿ ವ್ಯಾಪಾರ ಆಗುತ್ತೆ, ಚೀಲ ಒಂದು 5 ಕೆಜಿ ತಗೊಂಡು 10 ಕೆಜಿ ತಗೊಂಡು ಎಲ್ಲ ಜೀವನ ನಡೀತದೆ. ಆದರೆ ಅದಕ್ಕೋಸ್ಕರ ರೈತನಿಗೆ ಸರಿಯಾಗಿ ಸಮರ್ಪಕವಾದ ವಿದ್ಯುತ್ತನ್ನು ದಯಮಾಡಿ ಟೈಮ್ ಸರಿಯಾಗಿ ಕೊಡಬೇಕು. ಒಂದು ಸರಿ ಅವರು ಹೋಗೋದು ಬರೋದು ಕರೆಂಟ್ ಮಾಡಿದ್ರೆ ಸಾಕಷ್ಟು ಸಾರಿ TC ಸುಟ್ಟೋಗೋ ಸಂಭವ ಇರುತ್ತೆ, ಮೋಟರ್ ಸುಟ್ಟೋಗೋ ಸಂಭವ ಇರುತ್ತೆ. ಬೆಳೆದಂಥ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲ. ಕಳೆದ ಬಾರಿಗಿಂತ ಈ ವರ್ಷ 1580 ರೂಪಾಯಿ ಮೆಕ್ಕೆಜೋಳ ಇದೆ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ, ನಿಜ ಮಾಡ್ತಿದ್ದು ಗೊತ್ತಿಲ್ಲ. ಇದನ್ನು ಸರಿಯಾದ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು. ನಿಗದಿ ಮಾಡಿ ಅದನ್ನು ತಗೊಳ್ಳೋಂಥ ವ್ಯವಸ್ಥೆ ಮಾಡಬೇಕು. ಬರೀ ಏನಾಗಿದೆ, ಬರೀ 8 ಕ್ವಿಂಟಲ್ಗೋ ಒಂದಿಷ್ಟು ಜಾಸ್ತಿ ಮಾಡಿ ಎಲ್ಲರೂ APMC ಮಾರ್ಕೆಟಿಗೆ ಇದೇ ಬರ್ತಾ ಇಲ್ಲ. ಸರಿಯಾದ ವ್ಯಾಪಾರ ಅಲ್ಲಿ ವಹಿವಾಟು ನಡೀತಾ ಇಲ್ಲ. ಹಾಗೆ ರೈತರಿಗೆ ಸರಿಯಾದ ಅನುಕೂಲವನ್ನು ಮಾಡಿಕೊಡ್ಬೇಕಾಗಿ ಸ್ಥಳೀಯ ಆಡಳಿತ ಮಂಡಳಿಗೆ ನಾವು ಮನವಿ ಮಾಡ್ತೀವಿ. ಎಲ್ಲ ಒಂದು ತಾಲೂಕು